ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಒಂದು ನೋಟಿಫಿಕೇಶನ್ ಆಗಿದೆ SDA FDA ಮತ್ತೆ CTET ಕಾಲಾಗಿದೆ. ಹಾಗೆ ಶಿಕ್ಷಣ ಇಲಾಖೆಯಿಂದ 2023ರಲ್ಲಿ ಏನು ನೋಟಿಫಿಕೇಶನ್ ಆಗಿತ್ತು ಅದ್ರಲ್ಲಿ 480 ಚಿಲ್ಲರೆ ಪೋಸ್ಟ್ಗಳು ಏನು ಕೋರ್ಟ್ಗೆ ಹೋಗಿತ್ತು ಅವರಿಗೆ ಕೌನ್ಸಿಲಿಂಗ್ ಆಗ್ತಾ ಇದೆ. ನೆಕ್ಸ್ಟು ಅತಿಥಿ ಶಿಕ್ಷಕರಿಗೆ TET ಕಡ್ಡಾಯನ, CTET ಸಂಬಂಧಿಸಿದಂತೆ ಎಲ್ಲ ವಿಚಾರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ 2022ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕತೆ ನೇಮಕಾತಿ ಏನಾಗಿತ್ತು ಅದು ಅಂತಿಮ ತೀರ್ಪಿನ ಅನ್ವಯ ಅವರಿಗೆ 481 ಅಭ್ಯರ್ಥಿಗಳಿಗೆ ಏನಿದ್ರೆ ಅವರಿಗೆ 16/5/2026 ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು ಕೌನ್ಸಿಲಿಂಗ್ ಆಗಿ ಅವರಿಗೆ ಸ್ಥಳವನ್ನ ನಿಯುಕ್ತಿ ಮಾಡಲಾಗಿದೆ. ನೆಕ್ಸ್ಟ್ ಅಡಿಷನಲ್ ಲಿಸ್ಟ್ ಬಿಡ್ಬೋದ ಸರ್ ಅಂತ ಕೇಳ್ತಾ ಇದ್ರಿ. ಸದ್ಯದಲ್ಲೇ ಅಡಿಷನಲ್ ಲಿಸ್ಟ್ ಬಿಡುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಅಡಿಷನಲ್ ಲಿಸ್ಟ್ ಸದ್ಯದಲ್ಲೇ ಬಿಡುವಂತಹ ಸಾಧ್ಯತೆ ಇದೆ. ಆದ್ರೆ ಕೆಲವೊಂದು ಪೋಸ್ಟ್ಗಳು ತುಂಬಾ ಕಡಿಮೆ ಇರುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ವಿನ್ ಟು ವಿನ್ ಕೊಟ್ಟಿರೋದ್ರಿಂದ ಪೋಸ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿರೋ ಪೋಸ್ಟ್ಗಳಲ್ಲೇ ಕೊಡುವಂತಹ ಸಾಧ್ಯತೆ ಇದೆ. ಅಡಿಷನಲ್ ಲಿಸ್ಟ್ ಸದ್ಯದಲ್ಲೇ ಇದು ಕಂಪ್ಲೀಟ್ ಮುಗಿದ ತಕ್ಷಣ ಅಡಿಷನಲ್ ಲಿಸ್ಟ್ ಅನ್ನ ಬಿಡ್ತಾರೆ. ಇನ್ನು CTET ಸಂಬಂಧಿಸಿದಂತೆ ಪರೀಕ್ಷೆ ದಿನಾಂಕ ಯಾವಾಗ ಎಕ್ಸಾಮ್ ಇದೆ ಅಂದ್ರೆ ಸೆಪ್ಟೆಂಬರ್ ಇರುತ್ತೆ. ಅರ್ಜಿ ಸಲ್ಲಿಸೋದು 11/5/2026ರಿಂದ 10/6/2026 ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪೇಪರ್ 1, ಪೇಪರ್ 2. ಪೇಪರ್ 1 1ರಿಂದ 5ನೇ ತರಗತಿ, ಪೇಪರ್ 2 6ರಿಂದ 8ನೇ ತರಗತಿಗೆ ಪೇಪರ್ 2 ಇರುತ್ತೆ. ಇನ್ನು ಭಾಷೆಗಳು 27 ಭಾಷೆಗಳಲ್ಲಿ ಲಭ್ಯ ಇದೆ. 132 ನಗರಗಳಲ್ಲಿ ಒಂದು ಪರೀಕ್ಷೆ ನಡೀತದೆ. ನೆಕ್ಸ್ಟ್ ಪ್ರವೇಶ ಪತ್ರ ಏನಿದ್ರು ನೀವು ಆನ್ಲೈನ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು. ಫಲಿತಾಂಶವನ್ನ ಅಕ್ಟೋಬರ್ 2026 ಅಂತ್ಯಕ್ಕೆ ಬಿಡಲಾಗುತ್ತೆ. ಅಧಿಕೃತ ವೆಬ್ಸೈಟ್ ಅಲ್ಲಿ ನೀಡಲಾಗಿದೆ ನೋಡಿ, cetet.nc.in. ನೆಕ್ಸ್ಟ್ ಪ್ರಮುಖ ಸೂಚನೆಗಳೇನಂದ್ರೆ, ಒಂದು ಬಾರಿಯನ್ನು ನೀವು ಆಯ್ಕೆ ಮಾಡಿಕೊಂಡಂತಹ ಪರೀಕ್ಷಾ ನಗರವನ್ನ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ವೆಬ್ಸೈಟ್ಗೆ ಹೋಗಿ ನೋಡ್ಬೋದು. ನೆಕ್ಸ್ಟ್ ಮಾಹಿತಿ ಏನಂದ್ರೆ, FDA SDA ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. 2 ಹುದ್ದೆಗಳಿದೆ ನೋಡಿ. ಇಲ್ಲಿ ಒಳ ಮೀಸಲಾತಿ ಅನ್ವಯ ಆಗಿಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಹುದ್ದೆಗಳು 2 ಅಂದ್ರೆ 3ಕ್ಕಿಂತ ಕಡಿಮೆ ಹುದ್ದೆಗಳಿದ್ರೆ ಇದೊಂದು ಅನ್ವಯ ಆಗಲ್ಲ. ಏನು ಅರ್ಹತೆ ಬೇಕಂದ್ರೆ, ಯಾವುದಾದರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಪದವಿಯನ್ನ ಪಡೆದಿರಬೇಕು ಅಥವಾ ಸರ್ಕಾರ ನಡೆಸ್ತಾ ಇರ್ತಕ್ಕಂತಹ UGC ಅನುಮೋದನೆ ಹೊಂದಿರತಕ್ಕಂತಹ ಓಪನ್ ಯೂನಿವರ್ಸಿಟಿಗಳಿಂದ ದೂರ ಶಿಕ್ಷಣ ಕೋರ್ಸ್ಗಳ ಮೂಲಕ ಬೇಕಾದ್ರೆ ಪದವಿಯನ್ನ ಪಡೆದಿರಬಹುದು. ನೆಕ್ಸ್ಟ್ PUC ಮತ್ತು ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಥವಾ 12ನೇ ತರಗತಿ ಪರೀಕ್ಷೆಯನ್ನ ಪಾಸ್ ಆಗಿರಬೇಕು. ಇವರು ಅಪ್ಲೈ ಮಾಡ್ಬೋದು. ಮತ್ತೆ ಇದಕ್ಕೆ 5 ವರ್ಷ ವಯೋಮಿತಿಯನ್ನ ಹೆಚ್ಚಳ ಮಾಡಿರೋದ್ರಿಂದ ಒಂದು ಬಾರಿ ಸಾಮಾನ್ಯ ಅಭ್ಯರ್ಥಿಗೆ 40, OBC ಅಭ್ಯರ್ಥಿಗಳಿಗೆ 43, ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು. ನೆಕ್ಸ್ಟ್ ಅರ್ಜಿ ಸಲ್ಲಿಸಲು 20ನೇ ತಾರೀಕು ಸ್ಟಾರ್ಟ್, ಅಂದ್ರೆ ಈ 20ನೇ ತಾರೀಕಿಂದ 20/5/2026 ಕೊನೆಯ ದಿನಾಂಕ 3/6/2026. ಶುಲ್ಕವನ್ನ ಪಾವತಿ ಮಾಡಲು 4ನೇ ತಾರೀಕು 6ನೇ ತಿಂಗಳು ಸಂಜೆ 4 ಗಂಟೆ ಒಳಗಡೆ ನೀವು ಶುಲ್ಕವನ್ನ ಪಾವತಿ ಮಾಡಬೇಕು. ಪರೀಕ್ಷಾ ದಿನವನ್ನ ಎಕ್ಸಾಮ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. KA ವೆಬ್ಸೈಟ್ ಅಲ್ಲಿ ಕಾಯಂ ಪೂರ್ವ ಅವಧಿ ಇರುತ್ತೆ, ಮಾಮೂಲಿ ಪ್ರೊಬೇಷನರಿ ಪೀರಿಯಡ್. ಇವ್ರನ್ನ 44,425 ಬೇಸಿಕ್ ಅಂದ್ರೆ ಮೂಲ ವೇತನದ ಅನ್ವಯ ನೇಮಕಾತಿಯನ್ನ ಮಾಡ್ಕೊಳ್ಳಲಾಗುತ್ತೆ. FDA ನೆಕ್ಸ್ಟ್ SDA 34,100 ರೂಪಾಯಿಗಳ ತಿಂಗಳಿಗೆ ಮೂಲ ವೇತನದ ಅನ್ವಯ ಸ್ಟಾರ್ಟಿಂಗ್ ಬೇಸಿಕ್ ಇದು. ನೆಕ್ಸ್ಟ್ ಅರ್ಜಿ ಶುಲ್ಕ 750, 500 ರೂಪಾಯಿ ಅರ್ಜಿ ಶುಲ್ಕ ಆದ್ರೆ 250 ಪ್ರಕ್ರಿಯೆ ಶುಲ್ಕ ಸಾಮಾನ್ಯ ಅರ್ಹತೆ ಮತ್ತು OBC ಸ್ಟೂಡೆಂಟ್ಸ್ಗಳಿಗೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಂದ್ರೆ 250 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕವನ್ನ ವಿಧಿಸಲಾಗಿದೆ.
ನೆಕ್ಸ್ಟ್ ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ ಪಾವತಿಸಿದ ಶುಲ್ಕವನ್ನು ಯಾವ ಕಾರಣಕ್ಕೂ ನಾವು ವಾಪಸ್ ನೀಡಲ್ಲ. ಇನ್ನು ಎಲ್ಲ ಮೇಲ್ಕಂಡಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಮೂಲಕ OMR ಸೈಟ್ ಮೂಲಕ ಎಕ್ಸಾಮ್ ಅನ್ನ ಮಾಡಲಾಗುತ್ತೆ. ಇಲ್ಲಿ ಎಲ್ಲ ಎಕ್ಸಾಮ್ದು ಯಾವ್ಯಾವ ರೀತಿ ಮಾಡ್ತೀವಿ ಏನು ಅಂತ ನೀಡಲಾಗಿದೆ. ನೆಕ್ಸ್ಟ್ ಕಡ್ಡಾಯ ಭಾಷಾ ಪರೀಕ್ಷೆ ಇರುತ್ತೆ ಕನ್ನಡ. ಇದನ್ನ ಮೊದಲೇ ಏನಾದ್ರು ಪಾಸ್ ಆಗಿದ್ರೆ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು. ಅಕಸ್ಮಾತ್ ಬರ್ದಿಲ್ಲ ಅಂದ್ರೆ ಮತ್ತೆ ಪರೀಕ್ಷೆನ ತಗೊಂಡು ಬರೀಬೇಕು. ಅದರಲ್ಲಿ 150 ಮಾರ್ಕ್ಸ್ಗೆ 50 ಅಂಕಗಳನ್ನ ಗಳಿಸೋದು ಕಡ್ಡಾಯ. ಇನ್ನಿಲ್ಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸಾಮಾನ್ಯ ಜ್ಞಾನಕ್ಕೆ ಏನೆಲ್ಲ ಪಠ್ಯಕ್ರಮವನ್ನು ನೀಡಲಾಗಿದೆ ಅಂತ ನೋಡ್ಕೊಳ್ಳಿ. ಮತ್ತೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡನ್ನ ನೀಡಲಾಗಿದೆ. ಪತ್ರಿಕೆ 2 ಸಂವಹನ ಪತ್ರಿಕೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ನೆಕ್ಸ್ಟ್ SDಗೂ ಸೇಮ್ ಅದೇ ತರ ಇದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ನೆಗೆಟಿವ್ ಅಂಕಗಳಿರುತ್ತೆ. ಇದಕ್ಕೆ ನೆಗೆಟಿವ್ ಅಂಕ ಇರ್ತದೆ. ಎಷ್ಟು ಅಂದ್ರೆ 1/4 ಅಂದ್ರೆ 4 ಪ್ರಶ್ನೆಗಳನ್ನ ತಪ್ಪು ಮಾಡಿದ್ರೆ 1 ಅಂಕಗಳನ್ನ ಕಳೆಯಲಾಗುತ್ತೆ, ಅಂದ್ರೆ 0.25 ಅನ್ನ ಕಳೆಯಲಾಗುತ್ತೆ. ನೆಕ್ಸ್ಟ್ ಅರ್ಹತಾ ಷರತ್ತುಗಳನ್ನ ನೀಡಲಾಗುತ್ತೆ. ಇಲ್ಲಿ ಒಳ ಮೀಸಲಾತಿ ಅನ್ವಯ ಆಗಿರೋದ್ರಿಂದ ನೀವು ಹೊಸ ಜಾತಿ ಪ್ರಮಾಣ ಪತ್ರಗಳನ್ನ ಪಡಿಲೇಬೇಕಾಗುತ್ತೆ. ಇಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಏನೋ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ನೀವು ಹೊಸ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅರ್ಜಿಯನ್ನು ಸಲ್ಲಿಸೋದು ಉತ್ತಮ. ನೆಕ್ಸ್ಟ್ ಏನೆಲ್ಲ ಬೇಕು ಎಂಬುದನ್ನು ಕೂಡ ಇಲ್ಲಿ ನೀಡಲಾಗೈತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟ್ ಅನ್ನು ನೋಡ್ಬೋದು. ಇದು ನೋಟಿಫಿಕೇಶನ್ ಆದ್ರೆ SDFD ಅದು. ನೆಕ್ಸ್ಟ್ ಒಂದು ತಿದ್ದುಪಡಿ ಅಧಿಸೂಚನೆ ಬಂದಿತ್ತು, ಅದನ್ನು ನೋಡೋಣ. ಅಂದ್ರೆ ಸರ್ಕಾರದ ಆದೇಶ ಸಂಖ್ಯೆ ನಿನ್ನೆ ಏನು ಆದೇಶ ಬಂದಿತ್ತು, ನಮ್ಮ ಚಾನಲ್ ಏನು ಚರ್ಚೆ ಮಾಡಿದ್ದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಅದರಲ್ಲಿ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾದಲ್ಲಿ, ಅಂದ್ರೆ 3ಕ್ಕಿಂತ ಹೆಚ್ಚು 3 ಹುದ್ದೆಗಳು ಬಂದ್ರೆ ಅನ್ವಯ ಆಗ್ತಿರ್ಲಿಲ್ಲ. ಆದ್ರೆ ಈಗ 3 ಪರಿಶಿಷ್ಟ ಜಾತಿಗೆ 3 ಅಥವಾ 3ಕ್ಕಿಂತ ಹೆಚ್ಚು 3 ಹುದ್ದೆಗಳು ಬಂದ್ರು ಕೂಡ ಅಳವಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ 1, 2, 3 3 ಪ್ರವರ್ಗ SCA, 1 ಪ್ರವರ್ಗ 2, ಪ್ರವರ್ಗ 3 ಎಂಬ 3 ರೀತಿ ನೀಡೋದ್ರಿಂದ ಪರಿಶಿಷ್ಟ ಜಾತಿ 3 ಅಥವಾ ಅದಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾದಲ್ಲಿ ಎಂದು ಓದಿಕೊಳ್ಳತಕ್ಕದ್ದು ಅಂತ ತಿಳಿಸಲಾಗಿದೆ. ಇಷ್ಟು ಈಗ ಚರ್ಚೆ ಮಾಡೋಣ. ಮೊದಲನೇದಾಗಿ TET ಅತಿಥಿ ಶಿಕ್ಷಕರಿಗೆ ಕಡ್ಡಾಯ ಅಂತ ಎಲ್ಲೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕೆಂದ್ರೆ ಅಪ್ಲಿಕೇಶನ್ ಇನ್ನೂ ಬಿಟ್ಟಿಲ್ಲ. ಅಪ್ಲಿಕೇಶನ್ ಬಿಡಬೇಕು ಅಂದ್ರೆ ಶಿಕ್ಷಣ ಇಲಾಖೆಯಿಂದ ಅತಿಥಿ ಶಿಕ್ಷಕರಿಗೆ ಬೇಕಾದಂತಹ ಅನುಮೋದನೆ ಆಗ್ಬೇಕು. ಇಷ್ಟು ಅತಿಥಿ ಶಿಕ್ಷಕರನ್ನ ನಾವು ಈ ವರ್ಷ ತಗೋತಾ ಇದೀವಿ ಅಂತ ಅಧಿಕೃತ ಆದೇಶ ಬಿಡಬೇಕು. ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಇಷ್ಟು ಕೂಡ ಇನ್ನೇನೊಂದು ವಾರದಲ್ಲಿ ಮುಗೀತದೆ. ಅಂದ್ರೆ ಜೂನ್ ಮೊದಲನೇ ವೀಕ್ ಏನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗಡೆ ಅತಿಥಿ ಶಿಕ್ಷಕರನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಈ ವಾರದಲ್ಲಿ 25ನೇ ತಾರೀಕು ಒಳಗಡೆ ಮುಗಿದು 25ನೇ ತಾರೀಕಿಂದ ಮೇಲಾದ್ರೆ ಅಪ್ಲಿಕೇಶನ್ ಬಿಡುವಂತಹ ಸಾಧ್ಯತೆ ಇದೆ. ಕನಿಷ್ಠ ಪಕ್ಷ ನಾಳೆ ನಾಡಿದ್ದೆ ಅಪ್ಲಿಕೇಶನ್ ಅನ್ನ ಬಿಡುವಂತಕ್ಕೂ ಕೂಡ ಸಾಧ್ಯತೆ ಇದೆ. ನೆಕ್ಸ್ಟ್ ಅಂದ್ರೆ TET ಕಡ್ಡಾಯ ಆಗೋದಿಲ್ಲ ನನ್ನ ಪ್ರಕಾರ. ಏಕೆಂದ್ರೆ TET ಇರೋರಿಗೆ ಮೊದಲೇ ಆದ್ಯತೆ ನೀಡುತ್ತಾರೆ. ಎರಡನೇ ಆದ್ಯತೆ ಏನಂದ್ರೆ TET ಇಲ್ದಂಥವ್ರಿಗೆ ನೀಡುವಂತಹ ಸಾಧ್ಯತೆ ಇದೆ. ಅತಿಥಿ ಶಿಕ್ಷಕರಾಗಿರೋದ್ರಿಂದ TET ಕಡ್ಡಾಯವನ್ನ ಮಾಡೋದಿಲ್ಲ, ಇದೊಂದು ನೆನಪಿರ್ಲಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಸಂಬಂಧಪಟ್ಟಂತೆ KSET ಎಕ್ಸಾಮ್ ಜುಲೈ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆ ಇದೆ. ಜುಲೈ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆಯಿಂದ ಮೇ ಬಿ ನವೆಂಬರ್ಗೆ ಮಾಡುವಂತಹ ಬಹುತೇಕ ಅಂದ್ರೆ 90% ಅದೇ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದ್ರೆ ಬೇಗ ಮಾಡ್ತೀವಿ ಅಂತ ಏನಾದ್ರೆ ಬೇಗ ಆದ್ರೂ ಕೂಡ ಏನು ಆಗಲ್ಲ. ನೆಕ್ಸ್ಟ್ ಟೀಚರ್ ರೆಕ್ರೂಟ್ಮೆಂಟ್ ಏನಿತ್ತು, ಈ ಟೀಚರ್ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಪ್ರೊಸೆಸಿಂಗ್ ಮುಗಿದು 16ನೇ ತಾರೀಕು ಕೌನ್ಸಿಲಿಂಗ್ ನಡೆದು ಸ್ಥಳಗಳನ್ನ ನೀಡಲಾಗೈತೆ. 484 ಜನ ಏನ್ ಪೋಸ್ಟ್ ಖಾಲಿ ಇತ್ತು 484 ಪ್ಲಸ್ 484 ಒಟ್ಟು 800 ಚಿಲ್ಲರೆ 900 ಹತ್ತತ್ರ ಹುದ್ದೆಗಳನ್ನ ನೀಡಲಾಗಿದೆ. ಅಡಿಷನಲ್ ಲಿಸ್ಟ್ ಬಿಡುವಂತಹ ಸಾಧ್ಯತೆ ಕಡಿಮೆ. ಯಾಕೆಂದ್ರೆ 484 ಎಕ್ಸ್ಟ್ರಾ ವೇಕೆನ್ಸಿ ಬೇಕಾಗಿರೋದ್ರಿಂದ ಏನು ಉಳಿಕೆ ಆಗಿತ್ತು ಆ ಹುದ್ದೆಗಳನ್ನೇ ತುಂಬುವಂತಹ ಸಾಧ್ಯತೆ ಇದೆ. ಅಡಿಷನಲ್ ಲಿಸ್ಟ್ ಬಿಟ್ರೆ
1, 2, 4, 5 ಅಷ್ಟು ಹುದ್ದೆಗಳು ಸಿಗ್ಬೋದು, ಸಿಗದೇನೂ ಇರಬಹುದು. ಇಷ್ಟು ಮಾಹಿತಿ. ನೆಕ್ಸ್ಟ್ PU ಲೆಕ್ಚರ್ ಬಗ್ಗೆ ಕಂಪ್ಲೀಟ್ ವಿಡಿಯೋವನ್ನ ಮಾಡ್ತೀವಿ.